ದರ್ಶನ್ ಹಾಗೂ ಪವಿತ್ರ ಗೌಡ ಜೈಲು ಸೇರಿ 1 ವರ್ಷವಾಗ್ತಿದೆ. ಇಂತಹ ಹೊತ್ತಲ್ಲೇ ಸಂಕಷ್ಟಗಳ ಮೇಲೆ ಸಂಕಷ್ಟ ಸುತ್ತಿಕೊಳ್ತಾನೆ ಇದೆ. ಮಾಫಿ ಸಾಕ್ಷಿಯ ಸುಳಿಗೆ ಸಿಲುಕಿರುವಂತಹ ದರ್ಶನ್ ಹೈಕೋರ್ಟ್ಗೆ ಹೋದ್ರೂ ಹಿನ್ನಡೆಯಾಗಿದೆ. ಇದರ ಬೆನ್ನಲ್ಲೇ ಸುಬ್ಬಿಗೆ ಜಡ್ಜ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ದರ್ಶನ್ ಜೈಲು ಸೇರಿ ಒಂದಲ್ಲ 2 ತಿಂಗಳಲ್ಲ, ಬರೋಬ್ಬರಿ 1 ವರ್ಷವೇ ಆಗೋಯ್ತು. ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ರದ್ದಾಗ್ತಿದ್ದಂತೆ ಮನೆಯಿಂದಲೇ ಎತ್ತಾಕೊಂಡು ಹೋಗಿ 365 ದಿನ ಆಗೋಗ್ತಿದೆ. ಆದರೆ ದರ್ಶನ್ ಮಾತ್ರ ಒಂದೊಂದು ಕ್ಷಣವೂ ಒಂದೊಂದು ದಿನವೂ ನರಕದಂತೆ ಅನುಭವಿಸುತ್ತಿದ್ದಾರೆ. ಇದರ ಮಧ್ಯೆ ಮಾಫಿ ಸಾಕ್ಷಿಯ ಸುಳಿಯೂ ಸುತ್ತಕೊಂಡಿದ್ದು ಕುಂತಲ್ಲೂ ನಿಂತಲ್ಲೂ ನರಳಾಡುತ್ತಿದ್ದಾರೆ. ದರ್ಶನ್ ಪವಿತ್ರ ಜೈಲು ಸೇರಿ ನಾಳೆಗೆ 1 ವರ್ಷ. ನಮ್ಮಂತಹ ಜನಸಾಮಾನ್ಯರ ಪಾಲಿಗೆ 1 ವರ್ಷ ಹೇಗೋಯ್ತು ಅನ್ನೋದೇ ಗೊತ್ತಾಗ್ತಿಲ್ಲ. ಆದರೆ ದರ್ಶನ್ ಪಾಲಿಗೆ 1 ವರ್ಷವನ್ನ 1 ಯುಗದಂತೆ ಕಳೆದಿದ್ದಾರೆ. ಜಾಮೀನಿನ ಮೇಲೆ ಹೊರಬಂದಿದ್ದ ದರ್ಶನ್ಗೆ ಆಗಸ್ಟ್ 14, 2025ರಲ್ಲಿ ಸುಪ್ರೀಂ ಕೋರ್ಟ್ ಬಿಗ್ ಶಾಕ್ ಕೊಟ್ಟಿತ್ತು. ಹೈಕೋರ್ಟ್ ನೀಡಿದ್ದ ಜಾಮೀನನ್ನ ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡುತ್ತಿದ್ದಂತೆ ಎಲ್ಲೋ ಇದ್ದವರು ಮನೆಗೆ ಓಡೋಡಿ ಬಂದಿದ್ರು. ನಂತರ ಮನೆಯಿಂದಲೇ ಪೊಲೀಸರು ಎತ್ತಾಕೊಂಡೋಗಿದ್ರು. ಇದೆಲ್ಲ ಆಗಿ ಬರೋಬ್ಬರಿ 1 ವರ್ಷವೇ ಆಗ್ತಿದೆ. ಆದರೆ ದರ್ಶನ್ ಪಾಲಿಗೆ ಹೊರಬರೋ ಯಾವ ಸೂಚನೆಯೂ ಸಿಗ್ತಿಲ್ಲ. ದಿನದಿಂದ ದಿನಕ್ಕೆ ಕೊಲೆ ಕೇಸ್ ಕಂಟಕವಾಗ್ತಲೇ ಹೋಗ್ತಿದೆ. ಕೊಲೆ ಆರೋಪಿ ಪವಿತ್ರಗೆ ಜಡ್ಜ್ ಕ್ಲಾಸ್, ಗೌಡ್ತಿಗೆ ಎದುರಾಯಿತು ಹೆಡ್ಫೋನ್ ಕಂಟಕ. ಪ್ರತಿನಿತ್ಯವೂ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ನಡೀತಾನೇ ಇದೆ. ಹೀಗಾಗಿ ಪ್ರತಿನಿತ್ಯವೂ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳು ವಿಚಾರಣೆಗೆ ಹಾಜರಾಗ್ತಿದ್ದಾರೆ. ಇದೇ ರೀತಿ ಇವತ್ತು ಕೂಡ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳು ವಿಚಾರಣೆಗೆ ಆಗಮಿಸಿದ್ರು. ಆದರೆ ಪವಿತ್ರ ಗೌಡ ಮಾತ್ರ ತಡವಾಗಿ ಆಗಮಿಸಿದ್ರು. ಇದು ನ್ಯಾಯಾಧೀಶರ ಸಿಟ್ಟಿಗೆ ಕಾರಣವಾಗಿದೆ. ಕೋರ್ಟ್ ವಿಚಾರಣೆ ಶುರುವಾದ್ರೂ ಪವಿತ್ರ ಆಗಮಿಸಿರಲಿಲ್ಲ. ತಡವಾಗಿ ಎಂಟ್ರಿ ಕೊಟ್ಟ ಪವಿತ್ರ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾದ್ರು. ಇದರಿಂದ ಸಿಟ್ಟಾದ ಜಡ್ಜ್ ಪ್ರಶ್ನೆಗಳ ಸುರಿಮಳೆಗೈದ್ರು. ಯಾಕೆ ಲೇಟ್ ಆಯ್ತು? ಹೆಡ್ಫೋನ್ ಯಾಕೆ ಯೂಸ್ ಮಾಡುತ್ತಿದ್ದಾರೆ? ಯಾರು ಪರ್ಮಿಷನ್ ಕೊಟ್ರು? ಮಹಿಳಾ ಸೆಲ್ನಲ್ಲಿ ಹೆಡ್ಫೋನ್ ಕೊಡ್ತಾರ? ನಾನು ಗಮನಿಸಿದ್ದೇನೆ ಅಂತ ಅಧಿಕಾರಿಗಳಿಗೆ ಜಡ್ಜ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಈ ವೇಳೆ ಪ್ರತಿಕ್ರಿಯೆ ನೀಡಿದ ಪವಿತ್ರ ಗೌಡ, ಇಲ್ಲ ಮೇಡಮ್, ನಾನು ಬಳಸಿಲ್ಲ ಅಂತ ಸಮಜಾಯಿಷಿ ಕೊಡುವುದಕ್ಕೆ ನೋಡಿದ್ರು. ಇದಕ್ಕೊಪ್ಪದ ನ್ಯಾಯಾಧೀಶರು, ನಾನು ನೋಡಿದ್ದೇನೆ, ಈ ಬಗ್ಗೆ ಸ್ಪಷ್ಟನೆ ನೀಡಿ ಅಂತ ಜೈಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ರು. ಇನ್ನು ದರ್ಶನ್ ಅವರು ಖುದ್ದು ವಿಚಾರಣೆಗೆ ಹಾಜರಾಗಬೇಕು ಅನ್ನೋ ವಾದಕ್ಕೆ ಎಸ್ಪಿಪಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಇಂದು ವಿಚಾರಣೆ ನಡೆದಿದ್ದು ಸುಪ್ರೀಂ ಕೋರ್ಟ್ ಆದೇಶವೊಂದನ್ನು ಎಸ್ಪಿಪಿ ಪ್ರಸನ್ನಕುಮಾರ್ ಉಲ್ಲೇಖಿಸಿದ್ದಾರೆ. ವಾದ ಪ್ರತಿವಾದ ಆಲಿಸಿದ ನ್ಯಾಯಾಲಯ ಸೋಮವಾರ ಆದೇಶ ನೀಡುವುದಾಗಿ ಮುಂದೂಡಿದೆ. ಹೈಕೋರ್ಟ್ ಮೆಟ್ಟಿಲೇರಿದ ದರ್ಶನ್ಗೆ ಅಲ್ಲೂ ಶಾಕ್. ದರ್ಶನ್ ಪಾಲಿಗೆ ಮಾಫಿ ಸಾಕ್ಷಿ ಅನ್ನೋದು ಉರುಳಾಗಿ ಸುತ್ತಕೊಳ್ತಿದೆ. ಯಾಕಂದ್ರೆ ರೇಣುಕಾಸ್ವಾಮಿ ಕೊಲೆಯಾದ ದಿನದ ದರ್ಶನ್ ಜೊತೆಗೆ ಆರೋಪಿ ಪ್ರದೋಷ್ ಹೆಜ್ಜೆ ಹೆಜ್ಜೆಗೂ ನಿಂತಿದ್ದ. ಪ್ರತಿಯೊಂದು ಘಟನಾವಳಿಗಳಿಗೂ ಈತನೇ ಸಾಕ್ಷಿಯಾಗಿದ್ದ. ಹೀಗಾಗಿ ಈತನನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಲಾಗಿತ್ತು. ಆದ್ರೀಗ ಇದೇ ಪ್ರದೋಷ್ ಮಾಫಿ ಸಾಕ್ಷಿ ಆಗುವುದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾನೆ. ಇದರ ವಿಚಾರಣೆ ನಡೆಸಿದ ನ್ಯಾಯಾಲಯ ಮಾಫಿ ಸಾಕ್ಷಿ ಪರಿಗಣಿಸುವಾಗ ದರ್ಶನ್ ವಾದಕ್ಕೆ ಅನುಮತಿ ನೀಡಿಲ್ಲ. ಅಲ್ಲದೆ ಬೇರೆ ಆರೋಪಿಗಳ ಆಕ್ಷೇಪಣೆಗೂ ಅವಕಾಶ ನೀಡಿರಲಿಲ್ಲ. ಹೀಗಾಗಿ ದರ್ಶನ್ ಪರ ವಕೀಲರು ಸಿಸಿಎಚ್ ಕೋರ್ಟ್ ಆದೇಶ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಇದರ ವಿಚಾರಣೆ ನಡೆಸಿದ ನ್ಯಾಯಾಲಯ ಕೆಳಹಂತದ ನ್ಯಾಯಾಲಯದ ಆದೇಶದಲ್ಲಿ ಮಧ್ಯಪ್ರವೇಶಿಸಲ್ಲ ಅಂತ ಸೂಚನೆ ನೀಡಿದೆ. ಅಲ್ಲದೆ ದರ್ಶನ್ ಪರ ವಕೀಲರು ಸಲ್ಲಿಸಿದ್ದ ಅರ್ಜಿಯನ್ನ ವಜಾಗೊಳಿಸಿದೆ. ಹೀಗಾಗಿ ದರ್ಶನ್ ಪಾಲಿಗೆ ಹೈಕೋರ್ಟ್ ಬಾಗಿಲು ಬಂದಾದಂತಾಗಿದೆ. ದರ್ಶನ್ ನೆನೆದು ವಿಜಯಲಕ್ಷ್ಮಿ ಭಾವುಕ ಪೋಸ್ಟ್. ದರ್ಶನ್ ಜೈಲು ಸೇರಿ 1 ವರ್ಷ ಆಗ್ತಿದ್ದಂತೆ ವಿಜಯಲಕ್ಷ್ಮಿ ಭಾವುಕ ಪೋಸ್ಟ್ ಹಾಕಿದ್ದಾರೆ. ಒಂದು ವರ್ಷ ಕಳೆದಿದೆ, ಆದರೂ ಗಾಯ ಇನ್ನೂ ವಾಸಿಯಾಗಿಲ್ಲ. ನೋವು ಮಾತ್ರ ಇನ್ನೂ ಸಹಿಸಲಾಗದಷ್ಟು ಕಾಡ್ತಾ ಇದೆ. ಅರ್ಥ ಮಾಡಿಕೊಳ್ಳಲಾಗದ ವಿಷಯವನ್ನ ಜಗತ್ತು ತನ್ನದೇ ರೀತಿಯಲ್ಲಿ ತೀರ್ಮಾನಿಸಬಹುದು. ಆದ್ರೀಗ ನಾನು ಯಾರಿಗೂ ವಿವರಿಸೋದನ್ನ ನಿಲ್ಲಿಸಿದ್ದೇನೆ. ಈಗ ಸುಮ್ಮನೆ ನಗುತ್ತೇನೆ.
ಉಳಿದದ್ದನ್ನ ಕಾಲಕ್ಕೂ ದೇವರಿಗೂ ಬಿಟ್ಟಿದ್ದೇನೆ. ಹೀಗಂತ ಎಲ್ಲವನ್ನೂ ದೇವರ ಮೇಲೆ ಹಾಕಿದ್ದಾರೆ. ಒಟ್ನಲ್ಲಿ ದರ್ಶನ್ ಪಾಲಿಗೆ ಕೇಡುಗಾಲ ದುಪ್ಪಟ್ಟಾಗ್ತಿದ್ದು ಎಲ್ಲಾ ಬಾಗಿಲುಗಳು ಬಂದಾಗ್ತಿವೆ. ಮಾದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಬರೋಬ್ಬರಿ 19 ತಿಂಗಳ ಬಳಿಕ ಬೀದರ್ನ ಎಟಿಎಂ ರಾಬರಿ ಮಾಡಿದವರ ಕೈಗೆ ಕೋಳ ಬಿದ್ದಿದೆ. ಓರ್ವನ ಕೊಂದು 80 ಲಕ್ಷಕ್ಕೂ ಹೆಚ್ಚು ಹಣ ಎತ್ಕೊಂಡು ಹೋದವರನ್ನ ಬಿಹಾರದಲ್ಲಿ ಬಂಧಿಸಿದ್ದಾರೆ. ಮೇನ್ ಆರೋಪಿಗಳು ಆ ದಿನ ಬೈಕ್ ಮೇಲೆ ಬಂದ ಇಬ್ಬರು ಆರೋಪಿಗಳನ್ನು ನಿನ್ನೆ ನಾವು ದಸ್ತಗಿರಿ ಮಾಡಿದ್ದೇವೆ. ತುಂಬ ಕಷ್ಟ. ನಮ್ಮ ಬೀದರ್ ಪೊಲೀಸರು ಏನು ಹಿಡಿದಾರಲ್ಲ ರೀ, ಅವ್ರಿಗೆ ಧನ್ಯವಾದ. ನಂದು ಇಳಿ ಸಂಜೆ ಹೊತ್ತು ಇಡೀ ಏರಿಯಾ ಗಿಜಿಗುಡ್ತಿತ್ತು. ಎಲ್ಲಾ ಕಡೆ ಜನ ಓಡಾಡ್ಕೊಂಡಿದ್ರು. ಇದೇ ಹೊತ್ತಲ್ಲೇ ಅಂತಾರಾಜ್ಯ ಡಕಾಯಿತರು ಎಂಟ್ರಿ ಕೊಟ್ಟಿದ್ರು. ಎಟಿಎಂಗೆ ಹಣ ತುಂಬಲು ವಾಹನ ಬರ್ತಿದ್ದಂತೆ ಅಡ್ಡ ಹಾಕಿದ್ರು. ಸಿಕ್ಕಂತೆ ಗುಂಡು ಹಾರಿಸಿದವರು ರಕ್ತದ ಕೋಡಿ ಹರಿಸಿದ್ರು. ನೂರಾರು ಜನರ ಎದುರಲ್ಲೇ ಕಂತೆ ಹಣ ಹೊತ್ಕೊಂಡು ಬೈಕಲ್ಲಿ ಎಸ್ಕೇಪ್ ಆಗಿದ್ರು. ಅವತ್ತು ಕಣ್ಮರೆಯಾದವರು ಬರೋಬ್ಬರಿ 19 ತಿಂಗಳ ಕಾಲ ಚಳ್ಳೆ ಹಣ್ಣು ತಿನ್ಸಿದ್ರು. ಪೊಲೀಸರ ಕೈಗೂ ಸಿಗದೆ ಕಣ್ಣಾ ಮುಚ್ಚಾಲೆ ಆಡ್ತಿದ್ರು. ಹೀಗಾಗಿ ದರೋಡೆ ಪ್ರಕರಣವನ್ನ ಸವಾಲಾಗಿ ತಗೊಂಡಿದ್ದ ಪೊಲೀಸರು ಕೊನೆಗೂ ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಬಿಹಾರದಲ್ಲಿ ಬಿಂದಾಸ್ ಆಗಿ ಓಡಾಡ್ಕೊಂಡಿದ್ದವರನ್ನ ಲಾಕ್ ಮಾಡಿದ್ದಾರೆ. ಒಂದು ವರ್ಷ 7 ತಿಂಗಳು ದರೋಡೆಕೋರರ ಕಣ್ಣಾ ಮುಚ್ಚಾಲೆ. ಬಿಹಾರದಲ್ಲಿ ತಲೆಮರೆಸಿಕೊಂಡಿದ್ದವರಿಗೆ ಬಿತ್ತು ಖಾಕಿ ಬಲೆ. ಜನವರಿ 16, 2025 ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿತ್ತು. ಬೀದರ್ನಲ್ಲಿ ಹಣ ತುಂಬಿಕೊಂಡ್ಬರ್ತಿದ್ದ ಎಟಿಎಂ ವಾಹನವನ್ನ ಅಡ್ಡಗಟ್ಟಿದವರು ದಾರಿ ಮಧ್ಯೆ ಅಟ್ಟಹಾಸ ಮೆರೆದಿದ್ರು. ಈ ವೇಳೆ ತಡೆಯಲು ಬಂದ ಸಿಎಂಎಸ್ ಸಿಬ್ಬಂದಿ ಗಿರಿ ವೆಂಕಟೇಶ್ ಹಾಗೂ ಶಿವಕುಮಾರ್ ಮೇಲೆ ಗುಂಡಿನ ಮಳೆ ಸುರಿಗೈದಿದ್ರು. ಜೀವವನ್ನೇ ಪಣಕ್ಕಿಟ್ಟಿದ್ದ ಗಿರಿ ವೆಂಕಟೇಶ್ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ಶಿವಕುಮಾರ್ ಸಾವಿನ ದವಡೆಯಿಂದ ಪಾರಾಗಿದ್ರು. ಅವತ್ತಿನ ಆ ಘಟನೆ ಇಡೀ ರಾಜ್ಯದ ಜನತೆಯನ್ನೇ ತಲ್ಲಣಗೊಳಿಸಿತ್ತು. ಹೀಗಾಗಿ ತನಿಖೆಗಿಳಿದ ಪೊಲೀಸರು 19 ತಿಂಗಳ ಬಳಿಕ ಹಂತಕರ ಹೆಡೆಮುರಿ ಕಟ್ಟಿದ್ದಾರೆ. ಬಿಹಾರದಲ್ಲಿ ಅಡಿಗೆ ಕೂತಿದ್ದವರನ್ನ ಎತ್ತಾಕೊಂಡು ಬಂದಿದ್ದಾರೆ. ಎಟಿಎಂ ರಾಬರಿ ಆದ ದಿನದಿಂದಲೂ ಪೊಲೀಸರು ಹುಡುಕದ ಜಾಗವಿಲ್ಲ. ವಿಚಾರಣೆ ನಡೆಸದ ಶಂಕಿತರಿಲ್ಲ. ಹಲವು ರಾಜ್ಯಗಳಿಗೂ ಹೋಗಿ ಬಂದಿದ್ರು. ಆದ್ರೆ ಖದೀಮರ ಸುಳಿವು ಮಾತ್ರ ಸಿಕ್ಕಿರ್ಲಿಲ್ಲ. ಹೀಗಾಗಿ ಇನ್ನೇನು ಈ ಪ್ರಕರಣ ಮುಚ್ಚೇ ಹೋಯ್ತು ಅಂತ ಜನ ಮಾತಾಡ್ಕೊಳ್ತಿದ್ರು. ಇದೇ ಹೊತ್ತಲ್ಲೇ ಕಳೆದ 2 ತಿಂಗಳ ಹಿಂದೆ ದರೋಡೆಕೋರರ ಬಗ್ಗೆ ಬೀದರ್ ಪೊಲೀಸರಿಗೆ ಸುಳಿವು ಸಿಕ್ಕಿದೆ. ಕೂಡಲೇ ಕಾರ್ಯಪ್ರವೃತ್ತರಾದ ಪೊಲೀಸರು ಹಂತಕರ ಇಂಚಿಂಚು ಮಾಹಿತಿ ಕಲೆ ಹಾಕಿದ್ರು. ಬಿಹಾರದಲ್ಲಿ ಓಡಾಡಿಕೊಂಡಿದ್ದವರ ಬೆನ್ನತ್ತಿ ಬಲೆಗೆ ಕೆಡವಿದ್ದಾರೆ. ಬಿಹಾರ ಜಿಲ್ಲೆಯ ಅಮನ್ ಸಿಂಗ್ ಹಾಗೂ ಅಲೋಕ್ನನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ವೈಶಾಲಿ ಜಿಲ್ಲೆಯ ದಾಮೋದರ್ ಬಳಿ ಹೋಗ್ತಿದ್ದಾಗ ಹಂತಕರು ಖಾಕಿ ಕೆಡ್ಡಾಗಿ ಬಿದ್ದಿದ್ದಾರೆ. ನಿನ್ನೆ ಮಧ್ಯಾಹ್ನ ಫೀಲ್ಡ್ಗಿಳಿದ ಪೊಲೀಸರು 2 ಜೀಪಲ್ಲಿ ಫಾಲೋ ಮಾಡ್ತಿದ್ರು. ಬೀದರ್ ಎಸ್ಪಿ ಪ್ರದೀಪ್ ಗುಂಟಿ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದ್ದು ಒಟ್ಟು 20 ಸಿಬ್ಬಂದಿ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ರು. ಬೈಕಲ್ಲಿ ಹೋಗ್ತಾ ಇದ್ದ ಆರೋಪಿಗಳನ್ನ ಬೆನ್ನತ್ತಿದ ಪೊಲೀಸರು ದರೋಡೆಕೋರರ ಬೈಕ್ಗೆ ಡಿಕ್ಕಿ ಹೊಡೆಸಿದ್ದಾರೆ. ಈ ವೇಳೆ ದರೋಡೆಕೋರರು ಬೈಕ್ನಿಂದ ಕೆಳಗೆ ಬೀಳ್ತಿದ್ದಂತೆ ಇಬ್ಬರನ್ನು ಪೊಲೀಸರು ಲಾಕ್ ಮಾಡಿದ್ದಾರೆ. ಈ ವೇಳೆ ಎಂಟ್ರಿ ಕೊಟ್ಟ ದಾಮೋದರ್ ಗ್ರಾಮದ ಗ್ರಾಮಸ್ಥರು ಪೊಲೀಸರ ಜೊತೆಗೆ ಜಗಳ ಶುರು ಮಾಡಿದ್ದಾರೆ. ಈ ವೇಳೆ ಎಎಸ್ಐ ಅಮಿತ್ ಮೇಲೆ ಗ್ರಾಮಸ್ಥರು ದಾಳಿ ಮಾಡಿದ್ದು ಕೈಗೆ ಗಾಯವಾಗಿದೆ. ಹಂತಕರನ್ನ ಜೀಪಿಗೆ ತುಂಬಿಕೊಂಡ ಪೊಲೀಸರು ಹೈದರಾಬಾದ್ ಏರ್ಪೋರ್ಟ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಈ ವೇಳೆ ಎಸ್ಪಿ ಪ್ರದೀಪ್ ಗುಂಟಿ ಟೀಮ್ನ ಬೀದರ್ ಪೊಲೀಸರು ಭರ್ಜರಿಯಾಗಿ ಸ್ವಾಗತಿಸಿದ್ದಾರೆ. ಮೇನ್ ಆರೋಪಿಗಳು ಆ ದಿನ ಬೈಕ್ ಮೇಲೆ ಬಂದ ಇಬ್ಬರು ಆರೋಪಿಗಳನ್ನು ನಿನ್ನೆ ನಾವು ದಸ್ತಗಿರಿ ಮಾಡಿದ್ದೇವೆ. ಸುಮಾರು ಒಂದು 20 ದಿನದಿಂದ ಅವರ ಮೂವ್ಮೆಂಟ್ ಮೇಲೆ ನಾವು ನಿಗಾ ವಹಿಸಿದ್ದೇವೆ. ಅದರ ಪ್ರಕಾರ ನಿನ್ನೆ ಇಂಥ ಕಡೆ ಬರಬಹುದಂತ ನಾವು ಅಂದಾಜು ಮಾಡಿ ಅಲ್ಲಿ ಟ್ರ್ಯಾಪ್ ಮಾಡಿ ಕೂತಿದ್ವಿ ನಾವು. ಸೊ ನಿನ್ನೆ ಸಿಕ್ಕಿದ್ದಾರೆ, ಅವರು ಇಬ್ಬರು ಸಿಕ್ಕಿದ್ದಾರೆ. ಇನ್ನೊಂದು ಟೀಮು ಬೈ ರೋಡ್ ಬರ್ತಾ ಇದೆ. ಹಂತಕರು ಅಂದರ್, ಮೃತ ಗಿರಿ ಕುಟುಂಬಸ್ಥರು ಖುಷ್. ಎಟಿಎಂ ಹಂತಕರನ್ನ ಪೊಲೀಸರು ಬಂಧಿಸಿದ್ದಾರೆ ಅನ್ನೋ ಸುದ್ದಿ ಗೊತ್ತಾಗ್ತಿದ್ದಂತೆ ಮೃತ ಗಿರಿ ವೆಂಕಟೇಶ್ ಕುಟುಂಬಸ್ಥರು ಸಂಭ್ರಮಿಸಿದ್ದಾರೆ. ಬೀದರ್ ಪೊಲೀಸರು ಕೊಟ್ಟ ಭರವಸೆ ಹುಸಿಯಾಗ್ಲಿಲ್ಲ. ನಮ್ಮ ಮಗನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದ್ರೆ ದರೋಡೆಕೋರರಿಗೆ ಗಲ್ಲು ಶಿಕ್ಷೆ ಆಗ್ಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತುಂಬ ಕಷ್ಟ. ನಮ್ಮ ಬೀದರ್ ಪೊಲೀಸರು ಏನು ಹಿಡಿದಾರಲ್ಲ ರೀ, ಅವ್ರಿಗೆ ಧನ್ಯವಾದ. ನಂದು ಬಟ್ ನನ್ನ ಮಗನಿಗೆ ಹೊಡೆದಾಕಿರಲ್ಲ ರೀ, ಅವ್ರಿಗೆ ಜೀವಾವಧಿ ಶಿಕ್ಷೆ ಆಗ್ಬೇಕು ರೀ. ಇಲ್ಲಿವರೆಗೆ 18 ತಿಂಗಳು ಲೇಟ್ ಆದ್ರೂ ಪರವಾಗಿಲ್ಲ, ಹಿಡಿದಾರ. ಅವ್ರಿಗೆ ನಮ್ಮ ತಮ್ಮ ಹೆಂಗೆ ಯಾವ ರೀತಿಲಿ ಸರಿ ಹೋಗ್ಯಾನ ಅದೇ ಸಜಾ ಅವ್ರಿಗೆ ಕೊಟ್ಟರೆ ನನಗೆ ಆ ಗೊತ್ತ ನನಗೆ ನಮ್ಮ ತಮ್ಮನ ಆತ್ಮ ಶಾಂತಿ, ನಮಗೆ ನಮ್ಮ ಫ್ಯಾಮಿಲಿದವರಿಗೆ ನಮಗೆ ಸಂತೋಷ ಆಯಿತು ಅಂತ.
ಇನ್ನು ದರೋಡೆ ಪ್ರಕರಣದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಶಿವಕುಮಾರ್ ಕುಟುಂಬಸ್ಥರು ಕೂಡ ಸಂತಸ ವ್ಯಕ್ತಪಡಿಸಿದ್ದಾರೆ. ದರೋಡೆಕೋರರು ನಮ್ಮ ಜೀವನವನ್ನೇ ಹಾಳು ಮಾಡಿದ್ರು. ನನ್ನ ಸಹೋದ್ಯೋಗಿಯನ್ನ ಕೊಂದು ನನ್ನನ್ನ ಸಾವು ಬದುಕಿನ ಮಧ್ಯೆ ನರಳಾಡುವಂತೆ ಮಾಡಿದ್ರು. ಕಠಿಣ ಶಿಕ್ಷೆ ಆಗ್ಬೇಕು ಅಂತ ಗಾಯಾಳು ಶಿವಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಎದೆ ಭಾಗದಲ್ಲಿ ಇಲ್ಲಿ ಗುಂಡು ಹತ್ತಿತ್ತು. ಅದಾದ ನಂತರ ಇಲ್ಲಿ 19 ತಿಂಗಳಾಯ್ತು ಇಲ್ಲಿವರೆಗೂ ನಮ್ಮ ಬೀದರ್ ಪೊಲೀಸರು ಸ್ಪೆಷಲಿ SP ಅವರು ಆ ದರೋಡೆಕೋರರನ್ನ ಹಿಡಿದಿದ್ದಾರೆ. ನನಗೆ ಇನ್ನೂವರೆಗೂ ಏನು ಆರ್ಥಿಕ ಪರಿಹಾರ ಕೊಡ್ತೇನೆ ಅಂತ ಅಂದಿರೋ ಅದು ಭರವಸೆನೇ ಆಗಿದೆ. ಒಟ್ನಲ್ಲಿ 19 ತಿಂಗಳಿಂದ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದವರು ಲಾಕ್ ಆಗಿದ್ದಾರೆ. ಖದೀಮರು ಎಷ್ಟೇ ಜಾಣರಾಗಿದ್ರೂ ಪೊಲೀಸರು ಒಂದು ಹೆಜ್ಜೆ ಮುಂದಿರ್ತಾರೆ ಅನ್ನೋದಕ್ಕೆ ಈ ಘಟನೆಯೇ ಜೀವಂತ ಸಾಕ್ಷಿ. ದುರ್ಗಪ್ಪ ಹೊಸಮನಿ, ನ್ಯೂಸ್ 18 ಬೀದರ್. ಅವರಿಬ್ಬರದ್ದು ಇನ್ಸ್ಟಾಗ್ರಾಂನಲ್ಲಿ ಅರಳಿದ ಪ್ರೀತಿ. ಒಂದು ವಾರದ ಹಿಂದೆ ಕದ್ದು ಮುಚ್ಚಿ ಮದುವೆಯನ್ನೂ ಆಗಿದ್ರು. ಇನ್ನೇನು ಸಂಸಾರ ಶುರುವಾಗೋ ಹೊತ್ತಲ್ಲೇ ಪತ್ನಿ ಕೈಕೊಟ್ಟು ಹೋಗಿದ್ದಾಳೆ. ಜಸ್ಟ್ ಮದುವೆಯಾದ ಒಂದೇ ವಾರಕ್ಕೆ ತಾಳಿ ಬಿಚ್ಚಿಟ್ಟು ಎಸ್ಕೇಪ್ ಆಗಿದ್ದಾಳೆ. ಅವರಪ್ಪ ಬಂದು ಬಂದಿಲ್ಲ ಅಂದ್ರೆ ಸತ್ತೋಗ್ತೀನಿ ಅಂತ ಅವ್ರು ತುಂಬಾ ಬಲವಂತ ಮಾಡಿದ್ರು. ಪ್ರೀತಿ ಅನ್ನೋದು ಮಾಯೆ ಅಂತಾರಲ್ಲ, ಇದಕ್ಕೆ ನೋಡಿ. ಯಾರ ಮೇಲೆ ಯಾವಾಗ ಮನಸ್ಸಾಗುತ್ತೋ, ಯಾರ ಮೇಲೆ ಯಾವಾಗ ಮುನಿಸು ಶುರುವಾಗುತ್ತೋ ಒಂದೂ ಗೊತ್ತಾಗಲ್ಲ. ಅದರಲ್ಲೂ ಈಗಿನ ಹುಡುಗ ಹುಡುಗಿಯರ ಪ್ರೀತಿ ಬಗ್ಗೆ ಹೇಳೋದೇ ಬೇಡ ಬಿಡಿ. ನೀನೇ ಜೀವ, ನೀನೇ ಪ್ರಾಣ ಅಂತಾರೆ. ಹೆತ್ತವರನ್ನೇ ಎದುರು ಹಾಕೊಂಡು ಕದ್ದು ಮುಚ್ಚಿ ಮದ್ವೆಯನ್ನೂ ಆಗ್ತಾರೆ. ಆದ್ರೆ ಆಮೇಲೆ ನೆಟ್ಟಗೆ ಸಂಸಾರ ಮಾಡೋದು ಮಾತ್ರ ಮತ್ತೊಂದು ಮಂದಿ ಮಾತ್ರ. ಇವರಿಬ್ಬರದ್ದು ಇದೇ ಕತೆ ನೋಡಿ. ಮದುವೆಯಾದ ಒಂದೇ ವಾರಕ್ಕೆ ಸಂಸಾರ ಅನ್ನೋದು ಸೂತ್ರ ಕಿತ್ತ ಗಾಳಿಪಟದಂತಾಗಿದೆ. ಹೆತ್ತವರ ವಿರೋಧದ ಮಧ್ಯೆಯೂ ನೀನೇ ಬೇಕು ಅಂತ ಮದ್ವೆಯಾದವಳು ಗಂಡನ ಕೈಗೆ ತಾಳಿ ಕೊಟ್ಟು ಹೋಗಿದ್ದಾಳೆ. ಒಂದೇ ವಾರಕ್ಕೆ ಮುರಿದು ಬಿತ್ತು ಲವ್ ಮ್ಯಾರೇಜ್. ತಾಳಿ ಬಿಚ್ಚಿಕೊಟ್ಟ ಪತ್ನಿ ಕಣ್ಣೀರಿಡ್ತಿದ್ದಾನೆ ಪತಿ. ಇವನೇ ನೋಡಿ, ನನಗೆ ನನ್ ಪತ್ನಿ ಬೇಕು ಅಂತ ಕಣ್ಣೀರಿಡ್ತಿರೋ ಭಗ್ನ ಪ್ರೇಮಿ. ಹೆಸರು ಧನ್ರಾಜ್ ಅಂತ. ಈತನನ್ನ ಪ್ರೀತಿಸಿ ಮದುವೆಯಾದವಳೆ ಮೋನಿಕಾ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸುಲಿಬೆಲೆ ಧನರಾಜ್ ಮತ್ತು ಮೋನಿಕಾ ನಡುವೆ 1 ವರ್ಷದ ಹಿಂದೆ ಪ್ರೀತಿ ಶುರುವಾಗಿತ್ತು. ಇನ್ಸ್ಟಾಗ್ರಾಂನಲ್ಲಿ ಬೆಸೆದುಕೊಂಡ ಬಂಧ ಪ್ರೀತಿಯ ಕಡಲಲ್ಲಿ ತೇಲಿಸುವಂತೆ ಮಾಡಿತ್ತು. ಆದ್ರೆ ಇಬ್ಬರದ್ದು ಬೇರೆ ಬೇರೆ ಜಾತಿ. ಹೀಗಾಗಿ ಮೋನಿಕಾ ಹೆತ್ತವರು ವಿರೋಧ ಮಾಡೋಕೆ ಶುರು ಮಾಡಿದ್ರು. ಹೆತ್ತವರ ಮಾತು ಕೇಳೋ ಸ್ಥಿತಿಯಲ್ಲಿ ಇಲ್ಲದ ಮೋನಿಕಾ ಕಳೆದ ವಾರ ಮನೆ ಬಿಟ್ಟು ಬಂದಿದ್ಲು. ಪ್ರೀತಿಸಿದ ಹುಡುಗನ ಜೊತೆಗೆ ಕದ್ದು ಮುಚ್ಚಿ ಮದುವೆಯನ್ನೂ ಆಗಿದ್ಲು. ಕೊನೆಗೆ SP ಕಚೇರಿಗೆ ಹೋದ ಪ್ರೇಮಿಗಳು ನಮಗೆ ರಕ್ಷಣೆ ನೀಡಿ ಅಂತ ಮನವಿ ಮಾಡ್ಕೊಂಡಿದ್ರು. ಅಲ್ಲದೆ ನಾನು ಧನ್ರಾಜ್ ಜೊತೆಯೇ ಬದುಕೋದು ಅಂತ ಹೇಳಿಕೆ ನೀಡಿದ್ದ ಮೋನಿಕಾ ಹುಡುಗನ ಮನೆಗೆ ಹೋಗಿದ್ಲು. ಇನ್ನೇನು ಜೋಡಿ ಹಕ್ಕಿಗಳು ಒಂದಾದ್ರು ಅನ್ನೋ ಹೊತ್ತಲ್ಲೇ ಹಂಗಾಮ ಶುರುವಾಗಿದೆ. ಮದುವೆ ಅಂದ್ರೆ ಸತ್ರು ಅವನಿಂದ ಇರಬೇಕು, ಬದುಕಿದ್ರು ಅವನಿಂದ ಇರಬೇಕು. ಈ ಸಮಾಜಕ್ಕೆ ನಾನು ಹೇಳೋದು ಒಂದೇ, ಅದು ಹೆಣ್ಣಾಗ್ಲಿ ಗಂಟಾಗ್ಲಿ, ಈ ಸಮಾಜದಲ್ಲಿ ನಾವು ಹುಟ್ಟಿದಿರಿ, ಮಣ್ಣಿಗೆ ಹೋಗ್ಲೇಬೇಕು. ಇವತ್ತೆಲ್ಲ ನಾಳೆ ನಾವು ಸಾಯ್ಲೇಬೇಕು. ಆದರೆ ನಮ್ಮ ಜಾತಿನ ತರಬೇಡಿ. ಹೆಣ್ಣು ಮಕ್ಕಳು ಧೈರ್ಯ ತುಂಬಿಕೊಂಡು ನೀವು ಹೋಗಿ ಅವ್ರನ್ನ ಮದುವೆ ಮಾಡ್ಕೊಂಡಿರ್ತೀರ, ಅದನ್ನ ಸಾಧನೆ ಅಂತ ತಿಳ್ಕೊಂಡು ಅವ್ರ ಜೊತೆ ಮದುವೆ ಪೂರೈಸಿ. ಗಂಡನ ಮನೆಗೆ ಹೋದ ಮೋನಿಕಾ 1 ವಾರ ಖುಷಿಯಾಗೇ ಇದ್ಲು. ಇದರ ಮಧ್ಯೆ ಮೋನಿಕಾ ಹೆತ್ತವರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. ಹೀಗಾಗಿ ಹುಡುಗ ಹುಡುಗಿ ಇಬ್ಬರನ್ನೂ ಪೊಲೀಸ್ ಠಾಣೆಗೆ ಕರೆಸಿದ್ರು. ಈ ವೇಳೆ ಅದೇನಾಯ್ತೋ ಗೊತ್ತಿಲ್ಲ, ಏಕಾಏಕಿ ತಾಳಿ ಬಿಚ್ಚಿದವಳು ಗಂಡನ ಕೈಗೆ ಕೊಟ್ಟು ಹೆತ್ತವರ ಜೊತೆ ಹೋಗಿದ್ದಾಳೆ. ನನಗೆ ಗಂಡ ಬೇಡ, ನಾನು ಹೆತ್ತವರ ಜೊತೆ ಹೋಗ್ತೀನಿ ಎಂದಿದ್ದಾಳೆ. ಮೋನಿಕಳ ಈ ಮಾತು ಕೇಳ್ತಾ ಇದ್ದಂತೆ ಧನರಾಜ್ಗೆ ಆಕಾಶವೇ ಕುಸಿದಂತಾಗಿದೆ. ಅವರಪ್ಪ ಬಂದು ಇವತ್ತು ಬಂದಿಲ್ಲ ಅಂದ್ರೆ ಸತ್ತೋಗ್ತೀನಿ ಅಂತ ಅವ್ರು ತುಂಬಾ ಬಲವಂತ ಮಾಡಿದ್ರು. ಆದ್ರೂ ಅವ್ರಿಗೆ ತುಂಬಾ ಲೇಟ್ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿಲ್ಲ ಅಷ್ಟು ಬೇಗ. ಆಮೇಲೆ ಒಳಗೋಗಿ ಇನ್ನೊಂದು 1 ಅವರ್ ಮಾತಾಡಿದ್ರು. ಫಸ್ಟ್ ನನ್ ಜೊತೆನೆ ಇರ್ತೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅವ್ರಿಗೆ ಅಕ್ಸೆಪ್ಟ್ ಮಾಡಿಲ್ಲ ಪೊಲೀಸ್ ಠಾಣೆ ಅವರು. ನನ್ಗೆ ನನ್ನ ಹೆಂಡತಿ ಬೇಕು ಸರ್, ನನ್ಗೆ ನ್ಯಾಯ ಕೊಡ್ಬೇಕು. ಒಟ್ನಲ್ಲಿ ಇನ್ಸ್ಟಾಗ್ರಾಂನಿಂದ ಶುರುವಾದ ಸಂಸಾರ ಒಂದೇ ವಾರಕ್ಕೆ ಅಂತ್ಯವಾಗಿದೆ. ಹೇಳ್ದೆ ಕೇಳ್ದೆ ಹುಡುಗಿ ಹೆತ್ತವರ ಜೊತೆ ಹೋಗಿದ್ದಾಳೆ. ಇತ್ತ ದಿಕ್ಕು ಕಾಣದಂತಾದ ಹುಡುಗ ನೀನೇ ಬೇಕು ಅಂತ ಕಣ್ಣೀರಿಡ್ತಿದ್ದಾನೆ. ಮನು ಹಾದ್ರಿಪುರ, ನ್ಯೂಸ್ 18 ಬೆಂಗಳೂರು ಗ್ರಾಮಾಂತರ. ಆತ ಬ್ಯಾಂಕ್ ಮ್ಯಾನೇಜರ್, ಕೈ ತುಂಬಾ ಸಂಬಳ ತಗೊಳ್ತಾ ಇದ್ದ. ಆದ್ರೆ ಅದೊಂದು ಚಟಕ್ಕೆ ಬಿದ್ದವ ಚಟ್ಟ ಏರುವಂತಾಗಿದೆ. ತಾನೇ ಮಾಡಿಕೊಂಡ ಎಡವಟ್ಟಿಗೆ ಬದುಕಿನ ಯಾನವನ್ನೇ ಮುಗಿಸಿದ್ದಾನೆ.
ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಬ್ಯಾಂಕ್ ಮ್ಯಾನೇಜರ್ ಬಲಿ. ಆನ್ಲೈನ್ ಬೆಟ್ಟಿಂಗ್ ಭೂತ, ರೂಮ್ನಲ್ಲದೆ ದುರ್ಮರಣ. ಆನ್ಲೈನ್ ಬೆಟ್ಟಿಂಗ್ ಜಾಲಕ್ಕೆ ಇನ್ನೆಷ್ಟು ಹೆಣಗಳು ಉರುಳಬೇಕೋ ಒಂದು ಗೊತ್ತಾಗ್ತಿಲ್ಲ. ಕೂತಲ್ದೆ ಕಾಸು ಮಾಡಬಹುದು ಅನ್ನೋ ಆಸೆಗೆ ಬಿದ್ದವರು ದುರಂತ ಅಂತ್ಯ ಕಾಣ್ತಿದ್ದಾರೆ ಕಂಡ್ರೆ. ಕೋಟಿಯ ಆಸೆಗೆ ಬಿದ್ದು ಜೀವನದ ಜೊತೆಗೆ ಜೀವವನ್ನು ಕಳೆದುಕೊಳ್ತಿದ್ದಾರೆ. ಅದೆಷ್ಟೋ ಸಂಸಾರಗಳು ಬೀದಿಗೆ ಬಿದ್ರು ಈ ಆನ್ಲೈನ್ ಗೇಮ್ ಹೊಚ್ಚು ಮಾತ್ರ ನಿಲ್ತಾಗಿಲ್ಲ. ಎಂಥ ಸಾಲಿಗೆ ಈಗ ಈ ಬ್ಯಾಂಕ್ ಮ್ಯಾನೇಜರ್ ಕೂಡ ಸೇರ್ಪಡೆಯಾಗಿದ್ದಾರೆ ಅನ್ನೋ ಅನುಮಾನ ಕಾಡ್ತಿದೆ. ಮೈ ತುಂಬಾ ಸಾಲ ಮಾಡಿಕೊಂಡಿದ್ದವ ದುರಂತ ಅಂತ್ಯ ಕಂಡಿದ್ದಾನೆ. ಈತನ ಹೆಸರು ಮಧು ತೇಜಸ್ ಅಂತ. ದೊಡ್ಡಬಳ್ಳಾಪುರದ ತ್ಯಾಗರಾಜನಗರದ ನಿವಾಸಿ. ದೀಪಾಳ್ಯ ಗ್ರಾಮದ SBI ಬ್ಯಾಂಕ್ನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ರು. ದೊಡ್ಡ ಹುದ್ದೆ, ಕೈ ತುಂಬಾ ಸಂಬಳ, ಯಾರ ಬಳಿಯೂ ಶತ್ರುತ್ವ ಕಟ್ಕೊಂಡಿರಲಿಲ್ಲ. ತಾವಾಯ್ತು ತಮ್ಮ ಪಾಡಾಯ್ತು ಅಂತಿದ್ದವರು ಇಂಥ ಮನುಷ್ಯನೇ ಈಗ ದುರಂತ ಅಂತ್ಯ ಕಂಡಿದ್ದಾರೆ. ನಿನ್ನೆ ಗೌರಿಬಿದನೂರು ಹೊರವಲಯದ ಬೈಪಾಸ್ನಲ್ಲಿರುವ ತೇಜಸ್ ಬಾರ್ ಅಂಡ್ ರೆಸ್ಟೋರೆಂಟ್ನ ರೂಮ್ ಬುಕ್ ಮಾಡಿದವರು ಅಲ್ಲದೆ ಬದುಕಿನ ಯಾತ್ರೆ ಮುಗಿಸಿದ್ದಾರೆ. ಫ್ಯಾನ್ಗೆ ನೇಣು ಬಿಗಿದುಕೊಂಡು ಜೀವ ಬಿಟ್ಟಿದ್ದಾರೆ. ರೂಮ್ ಬುಕ್ ಮಾಡಿಕೊಂಡಿದ್ದ ಮಧು ತುಂಬಾನೇ ಮಂಕಾಗಿದ್ರು. ಚೆಕ್ಔಟ್ ಆಗೋ ಸಮಯ ಬಂದ್ರೂ ಸಹ ಹೊರ ಬಂದಿರಲಿಲ್ಲ. ಹೀಗಾಗಿ ಸಿಬ್ಬಂದಿ ಬಂದು ಬಾಗಿಲು ಬಡದಿದ್ರು. ಆದ್ರೆ ಯಾವುದೇ ರೆಸ್ಪಾನ್ಸ್ ಇರಲಿಲ್ಲ. ಹೀಗಾಗಿ ಬಾಗಿಲನ್ನ ತೆರೆದು ನೋಡಿದಾಗ ಹೆಣವಾಗಿ ನೇತಾಡ್ತಿದ್ರು. ಯಾವಾಗ ಇವರ ಸಾವಿನ ಸುದ್ದಿ ಗೊತ್ತಾಯ್ತೋ ಆನ್ಲೈನ್ ಬೆಟ್ಟಿಂಗ್ ನ ಗುಲ್ಲೇಳೋದಕ್ಕೆ ಶುರುವಾಗಿದೆ. ಆನ್ಲೈನ್ ಬೆಟ್ಟಿಂಗ್ ನಲ್ಲಿ ಮುಳುಗಿದ್ದ ಮಧು ಸಾಕಷ್ಟು ಹಣ ಕಳ್ಕೊಂಡು ಸಾಲದ ಸುಳಿಗೆ ಸಿಲುಕಿದ್ರಂತೆ. ಇದರ ಜೊತೆಗೆ ಕೌಟುಂಬಿಕ ಕಲಹವೂ ಇತ್ತು ಅನ್ನೋ ಆರೋಪ ಕೇಳಿ ಬರ್ತಿದೆ. ಡೌಟ್ ಬಂದ್ಬಿಡ್ತು. ಆಮೇಲೆ ಸಲ ಡೋರ್ ಹೊಡೆದ್ರೂ ಹೇಳಿಲ್ಲ. ಒಂದು 10 ನಿಮಿಷ ಅಲ್ಲೇ ನಿಂತ್ಕೊಂಡೆ. ಒಂದು 5-6 ನಿಮಿಷ ಡೋರ್ ಬಿಡಿದೆ. ಓಪನ್ ತೆಗಿಲಿಲ್ಲ ಡೋರು. ನಾನು ಡೌಟ್ ಬಂದಿತ್ತು. ಡೋರ್ನ ಸ್ವಲ್ಪ ಜರ್ಕಿಸ್ಕೊಂಡು ಮಾಡಿದೆ. ಸಿಂಗಲ್ ಒಂದು ಬೋಟ್ ಹಾಕಿದೆ ಅಷ್ಟೇ. ಅದು ಸ್ವಲ್ಪ ದಬ್ಬರ್ನಲ್ಲ ಡೋರಿಗೆ ಓಪನ್ ಆಗಿತ್ತು. ನೋಡಿದ ತಕ್ಷಣ ನಾನೇ ಈ ಶಾಕ್ ಆಗಿದ್ದೆ. ಫಸ್ಟ್ ಟೈಮ್. ಒಟ್ನಲ್ಲಿ ಬ್ಯಾಂಕ್ ಮ್ಯಾನೇಜರ್ ಸಾವು 10 ಅನುಮಾನ ಹುಟ್ಟು ಹಾಕಿದ್ದು ಅಸಲಿ ಕಾರಣ ಏನು ಅನ್ನೋದು ಪೊಲೀಸರ ತನಿಖೆ ನಂತರವೇ ಗೊತ್ತಾಗಬೇಕಿದೆ. ದತ್ತಾತ್ರೇಯ ಎಂ, ನ್ಯೂಸ್ 18, ಚಿಕ್ಕಬಳ್ಳಾಪುರ. ಕಾವೇರಿಗಾಗಿ ಇವತ್ತು ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿತ್ತು. ಅಖಂಡ ಕರ್ನಾಟಕ ಬಂದ್ ಮಾಡೋ ಘೋಷಣೆಯನ್ನು ಮೊಳಗಿಸಿದ್ರು. ಆದರೆ ಆಗಿದ್ದು ಮಾತ್ರ ಬಂದ್ ಹೆಸರಿನ ಪ್ರತಿಭಟನೆ. ಇಡೀ ಕರ್ನಾಟಕದಲ್ಲಿ ಯಾವುದೇ ಬಂದ್ ಬಿಸಿ ತಟ್ಟಲಿಲ್ಲ. ಕರುನಾಡಲ್ಲಿ ಕಾವೇರಿದ ಕಹಳೆ. ಹೋರಾಟಕ್ಕೂ ಮುನ್ನವೇ ವಾಟಾಳ್ ವಶಕ್ಕೆ. ಕರುನಾಡಿನಲ್ಲಿ ಕಾವೇರಿ ಕಿಚ್ಚು ಧಗಧಗಿಸ್ತಾ ಇದೆ. ತಮಿಳುನಾಡಿಗೆ 2ನೇ ಬಾರಿ ನೀರು ಹರಿಸಬೇಕು ಅನ್ನೋ ಆದೇಶ ಹೊರಬೀಳ್ತಿದ್ದಂತೆ ಅಕ್ಷರಶಃ ಕೆರಳಿ ಕೆಂಡವಾಗಿದ್ದಾರೆ. ಹೀಗಾಗಿನೇ ಇವತ್ತು ಅಖಂಡ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿತ್ತು. ಆದರೆ ಕರ್ನಾಟಕ ಬಂದ್ ಪ್ರತಿಭಟನೆಗಷ್ಟೇ ಸೀಮಿತವಾಯಿತು. ಎಲ್ಲ ಕಡೆ ಪ್ರತಿಭಟನೆಗಳು ನಡೆದುವೇ ಹೊರತು ಬಂದ್ ಬಿಸಿ ಯಾರಿಗೂ ತಟ್ಟಿಲ್ಲ. ಬಂದ್ ಬಂದ್ ಬಂದ್, ಯಾರು ಏನೇ ಹೇಳಿದ್ರು ಬಂದ್. ಯಾವುದೇ ಕಾರಣಕ್ಕೂ ಬಂದ್ ಅನ್ನ ನಿಲ್ಲಿಸೋದಕ್ಕಾಗೋದಿಲ್ಲ. ಇದು ವಾಟಾಳ್ ನಾಗರಾಜ್ ಹೇಳಿದ್ದ ಮಾತು. ಆದ್ರೆ ಬಂದ್ ಮಾಡುವುದಕ್ಕೆ ವಾಟಾಳ್ ನಾಗರಾಜನ್ನೇ ಪೊಲೀಸರು ಬಿಡ್ಲಿಲ್ಲ. ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ ವರೆಗೆ ಮೆರವಣಿಗೆ ಮಾಡಬೇಕು ಅಂತ ವಾಟಾಳ್ ಪಡೆ ಪ್ಲಾನ್ ಅನ್ನ ಮಾಡಿಕೊಂಡಿತ್ತು. ಆದ್ರೆ ಅಷ್ಟೊತ್ತಿಗಾಗಲೇ ವಾಟಾಳ್ ಮನೆಗೆ ಎಂಟ್ರಿ ಕೊಟ್ಟ ಪೊಲೀಸರು ಅಲ್ಲಿಂದಲೇ ಎತ್ತಾಕೊಂಡು ಹೋದ್ರು. ಪ್ರತಿಭಟನೆಗೆ ಹೊರಟವರನ್ನ ಮನೆಯಲ್ಲೇ ವಶಕ್ಕೆ ಪಡೆದ್ರು. ಇದರಿಂದ ಕೆರಳಿದ ವಾಟಾಳ್ ಬಾಯಿಗೆ ಟೇಪ್ ಹಚ್ಕೊಂಡು ಸರ್ಕಾರದ ವಿರುದ್ಧ ಮೌನ ಹೋರಾಟ ನಡೆಸಿದ್ರು. ಪೊಲೀಸರ ಈ ನಡೆಗೆ ವಾಟಾಳ್ ನಾಗರಾಜ್ ಪುತ್ರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಹೋರಾಟ ಬರೀ ಕಾವೇರಿ ನೀರಿನ ವಿವಾದಕ್ಕೆ ಮಾತ್ರ ಅಲ್ಲ, ಎಲ್ಲದಕ್ಕೂ ಸೇರಿ ಕಾವೇರಿ ನೀರು, ಮಂಡ್ಯದಲ್ಲಿ ಆಗ್ತಿರುವಂತಹ ರೈತರಿಗೆ ಅನ್ಯಾಯದ ವಿರುದ್ಧ, ಬಿಡದಿ ಟೌನ್ಶಿಪ್ ವಿರುದ್ಧ, ಹಾಗೂ ಕಳಸಾ ಬಂಡೂರಿ, ಮೇಕೆದಾಟು, ಈ ರೀತಿಯಾದಂತಹ ಹಲವಾರು ಬೇಡಿಕೆಗಳಿಗೋಸ್ಕರ ಕರ್ನಾಟಕ ಬಂದನ್ನ ನಮ್ಮ ತಂದೆಯವರು ಕರೆ ಕೊಟ್ಟಿದ್ದಾರೆ. ಆದರೆ ಇವತ್ತು ಬೆಳಗ್ಗೆ ಸಾವಿರಾರು ಜನ ಪೊಲೀಸ್ನವರು ಒಳಗಡೆ ಬಂದು ನಮ್ಮ ತಂದೆಯವರು ಇನ್ನೂ ಬಾಗಿಲು ತೆಗೆದು ಹೊರಗಡೆ ಬರೋಂಗಿಲ್ಲ, ಆಗ್ಲೇ ಅವ್ರ ಮಾತು ಆಡಕ್ ಬಿಡದೆ ಅವ್ರನ್ನ ಬಂಧಿಸಿ ಕರ್ಕೊಂಡು. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಬೇಕು ಅನ್ನೋ CWRC ಆದೇಶಕ್ಕೆ ಬೆಂಗಳೂರಿನಲ್ಲಿ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ. ಹೀಗಾಗಿನೇ ರಾಜ್ಯ ರೈತ ಸಂಘದ ಹಿತರಕ್ಷಣಾ ವೇದಿಕೆ ಸೋಮನಹಳ್ಳಿ ಟು ಕಗ್ಗಲೀಪುರದವರೆಗೆ ಪಾದಯಾತ್ರೆ ನಡೆಸಿತು.
ಮೈಸೂರಲ್ಲಿ ಕಾವೇರಿ ಹೋರಾಟ ತೀವ್ರ ಸ್ವರೂಪವನ್ನ ಪಡ್ಕೊಂಡಿತ್ತು. ಕನ್ನಡ ಚಳುವಳಿಗಾರರು ಪೊರಕೆ ಹಿಡಿದು ಪ್ರತಿಭಟನೆ ನಡೆಸಿದ್ರು. ತಮಿಳುನಾಡು ಸಿಎಂ ವಿಜಯ್, ಸ್ಟಾಲಿನ್, ಪಳನಿಸ್ವಾಮಿ ಭಾವಚಿತ್ರಕ್ಕೆ ಪೊರಕೆಯಲ್ಲಿ ಹೊಡೆದು ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನೊಂದು ಕಡೆ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಕೂಡ ರಸ್ತೆ ತಡೆದು ಪ್ರತಿಭಟನೆ ಮಾಡಿತು. ಖಾಲಿ ಬಿಂದಿಗೆ ಬಾರುಕೋಲು ಹಿಡಿದು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹಾಗೆಯೇ ಹಾರ್ಡಿಂಗ್ ವೃತ್ತದಲ್ಲಿ ರೈತರು, ಕನ್ನಡಪರ ಹೋರಾಟಗಾರರು ನಿದ್ರಿಸುವ ಚಳುವಳಿ ನಡೆಸಿ ಕಾಡಾ ಕಚೇರಿಗೆ ಮುತ್ತಿಗೆ ಹಾಕೋಕೆ ಯತ್ನಿಸಿದ್ರು. ಈ ವೇಳೆ ಪೊಲೀಸರು ಎಂಟ್ರಿ ಕೊಡ್ತಾ ಇದ್ದಂತೆ ದೊಡ್ಡ ಹಂಗಾಮವೇ ನಡೆದು ಹೋಯಿತು. ಇತ್ತ ಮಂಡ್ಯದಲ್ಲೂ ಕೂಡ ರೈತರು ಬೀದಿಗಿಳಿದಿದ್ರು. ಕನ್ನಡ ಸೇನೆ, ರೈತ ಸಂಘಟನೆಗಳು ಶಾಂತಿಯುತ ಪ್ರತಿಭಟನೆ ನಡೆಸಿದ್ದು, ಕಾವೇರಿ ನದಿಯಲ್ಲಿ ಸಿಡಬ್ಲ್ಯೂಆರ್ಸಿ ಮತ್ತು ಸಿಡಬ್ಲ್ಯೂಎಂಎ ಅಧಿಕಾರಿಗಳ ಪಿಂಡ ಪ್ರದಾನ ಮಾಡಿದ್ರು. ಚಿಕ್ಕಮಗಳೂರಿನಲ್ಲಿ ಉರುಳು ಸೇವೆ ಮಾಡಿ ಖಾಲಿ ಕೊಡ ಹಿಡಿದು ಆಕ್ರೋಶ ವ್ಯಕ್ತಪಡಿಸಲಾಯಿತು. ದಾವಣಗೆರೆ ಹಾಗೂ ನವಲಗುಂದದಲ್ಲೂ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿವೆ. ಸಿಎಂ ಮುಂದೆ ನೀರು ಹರಿಸದಂತೆ ಮನವಿ. ಬಂದ್ ಮಧ್ಯೆಯೇ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ ಸಾರಾ ಗೋವಿಂದ್, ಕೋಡಿಹಳ್ಳಿ ಚಂದ್ರಶೇಖರ್, ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವರಾಮೇಗೌಡ ಕಾವೇರಿ ನೀರನ್ನ ಹರಿಸದಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಯಾವುದೇ ಕಾರಣಕ್ಕೂ ದಯಮಾಡಿ ಕಾವೇರಿ ನದಿ ನೀರನ್ನ ತಮಿಳುನಾಡಿಗೆ ಬಿಡಬೇಡಿ ಅಂತ ಹೇಳಿ ಅವರಿಗೆ ಮನವಿಯನ್ನ ನಾವೆಲ್ಲ ಸಂಘಟನೆಗಳು ಕೂಡ ಇವತ್ತು ಕೊಟ್ಟಿದ್ದೀವಿ. ಅವರು ಇವತ್ತು ಚರ್ಚೆ ಮಾಡ್ತೀನಿ, ಖಂಡಿತವಾಗಿ ನಿಮ್ಮ ಪರವಾಗಿರ್ತೀನಿ, ರೈತರ ಪರವಾಗಿರ್ತೀನಿ ಅಂತ ನಮಗೆ ಭರವಸೆಯನ್ನ ಕೊಟ್ಟಿದ್ದಾರೆ. ಒಟ್ಟಲ್ಲಿ ಇವತ್ತಿನ ಕರ್ನಾಟಕ ಬಂದ್ ಪ್ರತಿಭಟನೆಗಷ್ಟೇ ಸೀಮಿತವಾಗಿದ್ದು ಎಲ್ಲಾ ಕಡೆ ಎಂದಿನಂತೆಯೇ ಇತ್ತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.